ನೋಡ್ದೆ ಉಮಾಪತಿ, ನಮ್ಮ ಕನಸಿನ ಸೌಧ ಎಷ್ಟು ಅದ್ಭುತವಾಗಿದೆ. ಎಷ್ಟೇ ಆಗ್ಲಿ, ನೀವು ಲಕ್ಷ್ಮೀಪತಿ ಅಲ್ವಾ ಅಣ್ಣ? ಶ್ರೀಮನ್ ನಾರಾಯಣ ಹತ್ರ ಕೋಪ ಮಾಡ್ಕೊಂಡು ಲಕ್ಷ್ಮಿ ಖಂಡಿತವಾಗಿಯೂ ಕೊಲ್ಲಾಪುರಕ್ಕೆ ಹೋಗ್ಲಿಲ್ಲ. ನೆಟ್ಟಿಗೆ ನಮ್ಮ ಮನೆ ಕಂಪ್ಲೀಟ್ ಪೆಟ್ಟಿಗೆ ಬಂದು ಹೋಗ್ಬಿಟ್ಲು. ನಿಜ ಕಣೋ, ಅಂತೂ ನಮ್ಮ ಆಸೆ ನೆರವೇರೋ ಕಾಲ ಬಂದ್ಬಿಡ್ತು. ಫ್ಯಾಕ್ಟ್ರಿ ಕಟ್ಟಿದ್ವಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ವಿದೇಶದಿಂದ ಮೆಷಿನ್ಗಳನ್ನ ತಂದಿದ್ದು ಜೋಡಿಸಿದ್ದು. ಇನ್ನು ನಾಳೆನೋ ನಾಡಿದ್ದು ಮಂತ್ರಿಗಳು ಬಂದು ಟೇಪ್ ಕಟ್ ಮಾಡಿದ ತಕ್ಷಣ ಅಲ್ಲಿ ವಿಚಾರ ಆಗುತ್ತೆ. ಇಲ್ಲಿ ಜನ ಅಂತ ಹಣ ಬಂದು ನಮ್ ಕಂಪ್ಲೀಟ್ ಪೆಟ್ಟಿಗೆ ತುಂಬಿಕೊಳ್ಳುತ್ತೆ. ನೀನೇನೇ ಹೇಳು, ನನಗಿಂತ ಒಂದು ನಿಮಿಷ ಮುಂಚೆ ಹುಟ್ಟುವ ನಿನ್ ತಲೆನೇ ತಲೆ, ನಿನ್ ತಲೆಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಇದುವರೆಗೂ ಕೇವಲ ಜಮೀನಿಗೆ ಮಾಲಕನಾಗಿ ಜಮೀನ್ದಾರ ಅನ್ಸ್ಕೊಂಡಿರೋ ಈ ಲಕ್ಷ್ಮೀಪತಿ ಇನ್ನು ಮೇಲೆ ಕೋಟ್ಯಾಂತರ ರೂಪಾಯಿಗೆ ಅಧಿಪತಿ. ನಾನು ನಿನ್ ತಮ್ಮ ಲಕ್ಷಾಂತರ ರೂಪಾಯಿಗೆ ಅಧಿಪತಿ. ಅದು ಸರಿ, ಈ ಕೇಶವ ಯಾಕೆ ಇನ್ನೂ ಬರ್ಲಿಲ್ವಲ್ಲ? ಬೆಂಗಳೂರಿಗೆ ಹೋಗಿ ನಮ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಮಿನಿಸ್ಟ್ರಿ ಫಿಕ್ಸ್ ಮಾಡ್ಕೊಂಡ್ ಬರ್ಬೇಕಾದ ಕೇಶವ ಕನಕದಾಸ ನೋಡಿಕೊಂಡು ಕಾಗಿನೆಲೆಗೇನಾದ್ರೂ ಹೋಗ್ಬಿಟ್ನಾ? ಅದೋ ಬಂದ. ಬಾರೆ ಯಾ ಕೇಶವ, ಹೋದ್ ಕೆಲ್ಸ ಹಣ್ಣೋ ಕಾಯೋ? ಬರೀ ಕಾಯಲ್ಲ, ಕಷ್ಟಕ್ಕೆ ಕಾಯಿ. ಯಾಕಯ್ಯ, ಒಂದ್ರೂ ಸಿಕ್ಕಿಲ್ವಾ? ಸಿಕ್ಕಿದ್ರು, ತುಂಬಾ ಸಂತೋಷ ಪಟ್ರು. ಖಂಡಿತ ಬರ್ತೀನಿ ಅಂತ ಒಪ್ಕೊಂಡು ಲೆಟರ್ ಕೂಡ ಟೈಪ್ ಮಾಡಿಸಿ ಸೈನು ಹಾಕ್ಕೊಟ್ರು. ಅಷ್ಟರಲ್ಲಿ ಇಂಥ ಫ್ಯಾಕ್ಟರಿ ಊರೊಳಗೆ ಇರಬಾರ್ದು, ವಿಷ ಅನಿಲ ಸೋರಿಕೆಯಿಂದ 1000 ಜನ ಸಾಯ್ತಾರೆ, ಖಂಡಿತ ಅನುಮತಿ ಕೊಡಬಾರ್ದು ಅಂತ ಕೋರ್ಟಿಂದ ಸ್ಟೇ ಆರ್ಡರ್ ತಂದಿರೋ ವಿಷಯ ಗೊತ್ತಾಗಿ ಎಲ್ಲ ಎಕ್ಕುಟ್ಟು ಹೋಯ್ತು. ಈ ನಮ್ಮ ಊರಲ್ಲಿ ಪ್ರತಿಯೊಬ್ಬರು ನನ್ನಿಂದ ಕೈ ಸಂಬಳ ತಗೊಳ್ಳೋರು. ನನ್ನ ಅನ್ನ ತಿಂದು ನನಗೆ ಎದುರಾಗಿ ನಿಂತ್ಕೊಂಡ್ಬಿಟ್ಟ. ಯಾವನವನು ಸ್ಟೇ ಆರ್ಡರ್ ತಗೊಂಡವನು? ಸರ್ಕಾರದಿಂದ ಕೈ ಸಂಬಳ ತಗೊಳ್ಳೋ ಡಾಕ್ಟರ್ ಈಶ್ವರ್ ರೆಡ್ಡಿ. ಈಶ್ವರ ನಮ್ಮ ಪಾಲಿಗೆ ಶನೀಶ್ವರ ಆಗಿ ನಿಂತ್ಕೊಂಡ್ಬಿಟ್ಟ. ಅದಕ್ಕೆ ನಾನು ಮೊದಲೇ ಪಡ್ಕೊಂಡೆ, ನಮ್ಮೂರಿಗೆ ಓದಿರೋ ಡಾಕ್ಟರ್ ಬೇಡ, ಅರಳೆಕಾಯಿ ಪಂಡಿತನೇ ಸಾಕು ಅಂತ. ಕೇಳಿದೆ ನನ್ನ ಮಾತನ್ನ ನೀನು? ಆರೋಗ್ಯ ಮಂತ್ರಿಗಳಿಗೆ ಅನಾರೋಗ್ಯ ಬರೋ ಹಾಗೆ ಮಾಡಿ ಜನಾರೋಗ್ಯನೇ ಮುಖ್ಯ ಅಂತ ಕರ್ಕೊಂಡು ಬಂದೆ. ಈಗ ಅನುಭವಿಸು. ಈಗೇನ್ ಮಾಡೋದು? ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ ಮಾಡ್ದಾಗಾಯ್ತು ನಮ್ಮ ಸ್ಥಿತಿ. ಕೋಟ್ಯಾಂತರ ರೂಪಾಯಿ ಆಸೆಗೆ ಫ್ಯಾಕ್ಟ್ರಿ ಕಟ್ಟಕ್ ಹೋಗಿ ಕಂಡು ಜಮೀನೆಲ್ಲ ನುಂಗಾಕ್ಬಿಟ್ವಿ. ಆ ಪಾಪ ನಮ್ಮ ಸುಮ್ಮನೆ ಬಿಡುತ್ತೇನು? ಈಗ ನೀರಿಂದ ನುಂಗೋಳಿಸ್ತು. ನೀನ್ ಸ್ವಲ್ಪ ಬಾಯಿ ಮುಚ್ಕೋತೀಯಾ? ನೀನ್ ಹೇಳ್ಬಿಟ್ರೆ ನನ್ನ ಬಾಯಿ ಏನು, ನನ್ನ ನವದ್ವಾರಗಳನ್ನು ಮುಚ್ಕೊಂಡ್ಬಿಡ್ತೀನಿ. ಆದ್ರೆ ಆ ಡಾಕ್ಟರ್ ರೆಡ್ಡಿ ಬಾಯಿ ಮುಚ್ಚಿ ನಾವ್ ಎಕೇಟ್ ಮಾಡ್ಸಕ್ಕಾಗತ್ತೇನಾ? ಆ ಡಾಕ್ಟರ್ ಅಷ್ಟೇ ಅಲ್ವೋ, ನನ್ನ ಮಾತಿಗೆ ವಿರುದ್ಧವಾಗಿ ಯಾರೇ ಮಾತಾಡ್ಲಿ ಬಾಯಿ ಅಷ್ಟೇ ಅಲ್ಲ, ಅವ್ರ ಪ್ರಾಣನೂ ಈ ಭೂಮಿಗೆ ಹಾಕಿ ಮುಚ್ಚಿಬಿಡ್ತೀನಿ. ಹೇಳ್ಕೊಂಬರು ಆ ಡಾಕ್ಟರ್ನ. ಆಪರೇಷನ್ ನಡೆಯುವಾಗ ಒಳಗೆ ಬರಬಾರ್ದು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಹೋಗ್ಲಾ? ನಮ್ ಜೋಡಿ ಜಮೀನ್ದಾರರು ನಿಂತಾಗೆ ಡಾಕ್ಟರ್ನ ಕರ್ಕೊಂಬ ಅಂದ್ರು. ಈಗ ಆಪರೇಷನ್ ನಡೀತಾ ಇದೆ, ಬರೋಕ್ಕಾಗಲ್ಲ. ಬರಕ್ಕಾಗಲ್ಲ ಅಂದ್ರೆ ಕತ್ಪಟ್ಟೆ ಹಿಡಿದು ಯಾಕಂಡ್ ಬಂದ್ರು. ಡಾಕ್ಟರ್ ಬಿಟ್ಬಿಡಿ, ಡಾಕ್ಟರ್ ಬಿಟ್ಬಿಡಿ, ನನ್ನ ಮನೆಗೆ ಆಪರೇಷನ್ ನಡೀತದೆ, ದಯವಿಟ್ಟು ಡಾಕ್ಟರ್ ಬಿಟ್ಬಿಡಿ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಪರೇಷನ್ ಮಾಡ್ತಿದ್ದಾಗ ಜೋಡಿ ಜಮೀನ್ದಾರ್ ಕಡೆ ದಾಂಡಿಗೆ ಬಂದು ಅದಕ್ಕೆ ಡಾಕ್ಟರ್ ಎಳ್ಕೊಂಡು ಹೋಗ್ಬಿಟ್ರು. ಜಮೀನ್ದಾರೆ, ನೀವು ಕೇಳೋದು ಏನಾದ್ರು ಇದ್ರೆ ಆಮೇಲೆ ಕೇಳ್ಬೋದಾಗಿತ್ತು. ಆಪರೇಷನ್ ಮಧ್ಯದಲ್ಲಿ ಈ ರೀತಿ ಅಳ್ಕೊಂಬಂದಿದ್ರಲ್ಲ, ಪೇಷಂಟ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಗತಿ? ಸಾಯಿಲಿ ಬಿಡಿ, ದೇಶದ ಜನಸಂಖ್ಯೆ ಕಡಿಮೆ ಆಗುತ್ತೆ ಹಾಗಂತ ನಾನು ಹೇಳಿಲ್ಲ, ನಮ್ಮ ಅಣ್ಣನೇ ಹೇಳ್ತಿದ್ದ. ಊರಿಗೆ ಹಿರಿಯರು ಅನಿಸ್ಕೊಂಡರು, ನೀವಾಳೋ ಮಾತಾಯ್ತು, ಇದು ತುಂಬಾ ಅನ್ಯಾಯ ರೀ. ಡಾಕ್ಟ್ರೆ, ಇಲ್ಲಿ ನಾವು ಮಾಡಿದ್ದೇ ನ್ಯಾಯ, ನಾವು ಆಡಿದ್ದೇ ನೀತಿ, ನಾವು ತಂದದ್ದೇ ಕಾನೂನು. ಎಂತ ಕಂಡು ಮಾಡ್ತಾ ತಿಂದ್ರು ನಮ್ಮ ಅಣ್ಣ ತಡ್ಕೊಂಡ್ರು ಸಾಕು, ತಡ್ಕೊಂಡ್ಬಿಡುತ್ತೆ ಅಲ್ವಾ ಅಣ್ಣ? ಮರ್ಯಾದೆ ಆಗಿದೆ ಕೊಂಡ್ರದ್ದು ಹಾಕು. ನಮ್ಮ ಮಾತಿಗೆ ಎದುರಾಡಿದ್ರು ಗಟ್ಟಿಗಾರು ಗಾರೆ ಸೀಮೆ ತಿಂದ್ರೆ ನಿಮ್ಮನ್ನ ಸಮಾಧಿ ಮಾಡ್ಬೇಕಾಗತ್ತೆ. ನೋಡಿ, ನನ್ನನ್ನು ಬೆದರಿಸಿ ಇದಕ್ಕೆ ರುಜು ಹಾಕಿಕೊಳ್ಳೋದ್ರಿಂದ ಏನು ಪ್ರಯೋಜನವಿಲ್ಲ. ಫ್ಯಾಕ್ಟ್ರಿ ವಿವರ ಎಲ್ಲ ತಿಳಿಸಿ ಜನಗಳಿಂದ ರುಜು ಹಾಕಿಕೊಂಡು ಪಿಟಿಷನ್ ಕೊಟ್ಟ ಆ ಜನನಾಯಕ ರಾಜ ಮೊದಲು ಇದಕ್ಕೆ ರುಜು ಹಾಕ್ಬೇಕು. ಓಹೋ, ಈ ಕುಮ್ಮಕ್ಕೆಲ್ಲ ರಾಜಂದು ರಟ್ಟೆ ಹಿಡಿದು ಹೇಳ್ಕೊಂಬರೋನ್ನ. ಮೈಮುಟ್ಟೋ ಗಂಡು ಈ ಊರಲ್ಲಿ ಇನ್ನೂ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ರಾಜ, ನನಗೆ ವಿರೋಧವಾಗಿ ನಡ್ಕೊಂಡ್ರೆ ಪರಿಣಾಮ ಏನಾಗುತ್ತೆ ಗೊತ್ತಾ? ಗಂಭೀರವಾಗಿರೋ ಸಿಂಹನ ಕಟ್ಟಿ ಎತ್ತಿದ್ರೆ ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ ಲಕ್ಷ್ಮೀಪತಿ? ಗೊತ್ತು ಆಗುತ್ತೆ ನಮ್ಮ ಸ್ಥಿತಿ. ನನಗಿಂತ ಒಂದು ನಿಮಿಷ ಮುಂಚೆ ಹುಟ್ಟಿದ್ರು ನಮ್ಮ ಅಣ್ಣನಿಗೆ ಇದು ಸ್ವಲ್ಪ ಲೇಟು.
ಉಮಾಪತಿ ನಿನ್ ತಮ್ಮನ ಮೇಲೆ ಯಾಕೆ ಎಗರಾಡ್ತೀಯ? ನೀನ್ ಪ್ರಾರಂಭ ಮಾಡ್ಬೇಕು ಅಂತಿರೋ ಫ್ಯಾಕ್ಟ್ರಿಯಿಂದ ಎಂಥ ಅನಾಹುತ ಆಗತ್ತೆ ಅಂತ ಗೊತ್ತಾ ನಿಂಗೆ? ಇತ್ತೀಚೆಗೆ ಭೂಪಾಲಲ್ಲಿ ನಡೆದ ಘಟನೆನ ಇಷ್ಟೇ ಮಾಡ್ಬಿಟ್ಯಾ? ನಿನ್ನೆ ಕೆಮಿಕಲ್ ಫ್ಯಾಕ್ಟ್ರಿನಲ್ಲೂ ಅಂತ ಅನಿಲ ತುಂಬಿರುತ್ತೆ. ನಾಳೆ ಅಕಸ್ಮಾತ್ ಹೀಗಾಗಿ ಆ ವಿಷದ ಅನಿಲ ಹೊರಗಡೆ ಬಂದ್ರೆ ಸಾವಿರಾರು ಜನ ಸಾಯ್ಬೇಕಾಗಿ ಬರುತ್ತೆ. ಇಡೀ ಊರ್ಗೂರೇ ಸರ್ವನಾಶ ಆಗುತ್ತೆ. ಆ ಕಾರಣದಿಂದಾನೇ ನಿನ್ನ ಫ್ಯಾಕ್ಟ್ರಿ ಪ್ರಾರಂಭಕ್ಕೆ ಅನುಮತಿ ಕೊಡಬಾರ್ದು ಅಂತ ತಡೆ ತಂದಿರೋದು. ಎಷ್ಟು ಚೆನ್ನಾಗಿ ಹೇಳ್ದ ಅಲ್ವಾ? ನನ್ನ ಜಮೀನು, ನನ್ನ ಫ್ಯಾಕ್ಟ್ರಿ, ನನ್ನ ಜನ, ನಾನೇನ್ ಬೇಕಾದ್ರೂ ಮಾಡ್ಕೋತೀನಿ. ಅದ್ರ ಕೆಳಗೆ ನೀನ್ ಯಾರು? ಲಕ್ಷ್ಮೀಪತಿ, ನನ್ನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನೇ ನಂಬ್ಕೊಂಡಿದ್ದಾರೆ ಅಂತ ಅವ್ರಿಗೆ ನಾನು ಯಾವತ್ತೂ ದ್ರೋಹ ಮಾಡ. ಇನ್ನೆಲ್ಲಾದ್ರೂ ಫ್ಯಾಕ್ಟ್ರಿ ಆಸೆ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಮಾಡಿ. ಏನಾದ್ರು ನೋಡ್ತಾ ಇದ್ದೀರಾ? ಹಿಡ್ಕೊಳ್ರಿ ಇವನ್ನ, ರುಜು ಹಾಕಿಸ್ಕೊಳ್ಳೋಣ. ಮೊದಲು ನೀವು ಆಸ್ಪತ್ರೆ ಹೇಳ್ತಿದ್ದಣ್ಣ. ಊರ್ನಲ್ಲೆಲ್ಲ ನಿಮ್ಮನ್ನ ದೊಡ್ಡ ಮನಸ್ಸು ಅಂತ ಗೌರವ ಕೊಡ್ತಾ ಇರೋದ್ರಿಂದ ಸುಮ್ಮನೆ ಬಿಡ್ತಾ ಇದ್ದೀನಿ. ಅಣ್ಣ, ವೀರತ್ವದಿಂದ ಪಡೆಯಕ್ಕಾಗದೇ ಇರೋದನ್ನ ವಿವೇಕದಿಂದ ಪಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಹಾಗೋ ನಾನ್ ನಿನಗಿಂತ ಒಂದು ನಿಮಿಷ ತಡವಾಗಿ ಹುಟ್ಟಿದ್ದು. ನನ್ನ ಮೆದುಳು 10 ನಿಮಿಷ ಮುಂಚೆನೆ ಹುಟ್ಟಿದೆ. ಈ ತಿಮ್ಮದು ಹುಟ್ಟು ಅಡಗಿಸಬೇಕಾದ್ರೆ ಹೊರ ಹುಟ್ಟಿದ ಅವ್ರ ಅಣ್ಣ ಕೂದಲೆಷ್ಟು ಚಾಮಣ್ಣವ್ರನ್ನ ಅಸ್ತ್ರವಾಗಿ ಉಪಯೋಗಿಸ್ಕೋಬೇಕು. ಅಣ್ಣ ಹಾಕಿದ ಗೆರೆಯೇ ಲಕ್ಷ್ಮಣ ರೇಖೆ ಅಂತ ನಂಬಿರುವ ಆ ರಾಜನ ಮೇಲೆ ಸಮಯ ನೋಡಿ ಸರಿಯಾದ ಪ್ರಾಣ ಪ್ರಯೋಗ ಮಾಡಬೇಕು. ಉಪ್ಪು ಕೊಟ್ಟವರಿಗೆ ಉಸಿರಿರುವ ತನಕ ಋಣಿಯಾಗಿರಬೇಕು. ಏನಪ್ಪಾ? ನಮ್ ಜಮೀನ್ದಾರರು ನಿಮ್ಮನ್ನ ಕೂಡ್ಲೆ ಕರ್ಕೊಂಬರ ಕೇಳಿದ್ರು. ಯಾಕೆ ಗೊತ್ತಿಲ್ಲ. ಸರಿ, ಪಾಠ ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳು. ನಿಮ್ ಕಾಲನಲ್ಲೇ ಹೆಂಗಿದ್ರಂತೆ ತಕ್ಷಣ ಕರ್ಕೊಂಬ ಅಂತ ಹೇಳಿ ಕಳ್ಸಿದ್ರು. ನೋಡಪ್ಪ, ಮಕ್ಕಳಿಗೆ ಪಾಠ ಅರ್ಧಮರ್ಧ ಆಗಿದೆ. ಇದ್ದಕ್ಕಿದ್ದಾಗೆ ಬಿಟ್ಟು ಬಂದ್ಬಿಡೋದು ಸರಿಯಲ್ಲ. ಶಿಸ್ತು ನಿಯಮಗಳು ಪಾಠ ಹೇಳ್ಕೊಡೋ ನಾನೇ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ನನ್ನಿಂದ ವಿದ್ಯೆ ಕಲಿಯೋ ಹುಡುಗರು ಹೇಗ್ ತಾನೇ ಪಾಲಿಸ್ತಾರೆ? ಖಂಡಿತ ಬರ್ತೀನಿ ಅಂತ ಹೇಳು. ಹೋಗು. ಬನ್ನಿ ಮೇಸ್ಟ್ರೆ, ಸ್ಕೂಲು ಇವಾಗ ಬಿಡ್ತೆ ನಿಮ್ಮನ್ನ? ಆ ಸ್ಕೂಲ್ ಕಟ್ಟಿಸೋರು ನಾವು, ಸಂಬಳ ಕೊಡ್ತಿರೋರು ನಾವು ಅಂತ ಗೊತ್ತು ತಾನೇ ತಮಗೆ? ಗೊತ್ತು. ಯಾಕೆ? ಸುಮ್ಮನೆ ಕೇಳದೆ. ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ. ಹೇಳಿ. ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿರೋ ಇಲ್ಲ ಕುಸ್ತಿ ಪಂದ್ಯ ಹೇಳ್ಕೊಡ್ತಿರೋ ಅಂತ? ನಿನ್ ಮಾತು ನನಗೆ ಅರ್ಥ ಆಗ್ತಿಲ್ಲ. ಮನೆಯಲ್ಲಿರೋ ತಮ್ಮನಿಗೆ ಶಿಸ್ತು ನಿಯಮ ಒಳ್ಳೆ ನಡತೆ ಕಲ್ಸ್ಕೊಡಕ್ ಆಗದೆ ಇರೋ ನೀವು ಇನ್ನು ಮಕ್ಕಳಿಗೆ ಏನ್ರಿ ಕಲ್ಸ್ಕೊಡ್ತೀರಾ? ನಿಮ್ಮ ಹತ್ರ ಕಲ್ತ ಮಕ್ಕಳು ಉದ್ಧಾರವಾದ ಹಾಗೆ. ನಾಳೆಯಿಂದ ಕುರಿಗಳನ್ನ ಕಳಿಸ್ತೀವಿ, ಅವಕ್ಕೆ ಪಾಠ ಹೇಳ್ಕೊಡಿ. ಜಮೀನ್ದಾರ್ರೆ, ನೀವ್ ಹೀಗೆ ಸುತ್ತಿಗೊಳಿಸಿ ಮಾತಾಡೋದು ನನ್ಗೆ ಹೇಗೆ ಅರ್ಥ ಆಗ್ಬೇಕು? ಹೇಳೋದನ್ನ ನೇರವಾಗಿ ಹೇಳಿ. ಹೇಳೋದಲ್ರಿ, ತೋರಿಸ್ತೀವ್ರಿ ನಿಮ್ ರಾಜನ್ ದರ್ಬಾರನ್ನ. ಬನ್ನು ಅಲ್ಲಿ. ಇವರೆಲ್ಲ ಯಾರು? ನಮ್ಮ ಕಡೆಯವರು. ಇವ್ರ ಮೈ ಮೇಲೆ ಇರೋದೆಲ್ಲ ಏನು? ಎಷ್ಟು ತಮ್ಮ ಕೊಟ್ಟರು ಹುಡುಗರೇ ಹೊಡ್ತ. ನಮ್ಮ ರಾಜನ ಯಾಕೆ ಮಾಡ್ದ? ಅದು ಡಾಕ್ಟರ್ ವರ್ಮಾನ ಸಾಲಿಲ್ಲ ಅಂತ ಅವ್ರು ಒದ್ದಾಡ್ತಾ ಇತ್ತಂತೆ. ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದು ಇವ್ರನ್ನ ಇಟ್ಕೊಂಡು ತೆಚ್ಚದ ಡಾಕ್ಟರ್ ವರ್ಮಾನ ಹೆಚ್ಚುತ್ತ. ಈ ಮೇಷ್ಟ್ರೆ, ಒಳ್ಳೆ ಮಾತಲ್ಲಿ ನಿಮ್ ತಮ್ಮ ಬುದ್ಧಿ ಹೇಳಿ ನಮ್ ತಂಟೆಗೆ ಬರ್ದಾಗ ನೋಡ್ಕೊಳ್ಳಿ. ಇಲ್ಲದೆ ಹೋದ್ರೆ ನಿಮಗೂ ಸೇರಿಸಿ ಬಿಸಿನೀರು ಕುಡಿಸ್ಬೇಕಾಗತ್ತೆ. ಆಯ್ತು, ನನ್ನ ತಮ್ಮ ಮಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಬರ್ತೀನಿ.
ಓ ಎಷ್ಟು ಇದೇನ್ ಆಗ್ಲೇ ಹೊರಟು ಬಿಟ್ರಿ ಬನ್ನಿ ಕಾಫಿ ಕೊಡ್ಕೊಂಡು ಹೋಗಿ ಬೇಡ ತಾಯಿ. ಜೋಡಿ ಜಮೀನ್ದಾರರು ಗಟ್ಟಿ ಹಾಲು ಕೊಟ್ಟರು, ಹೊಟ್ಟೆ ತುಂಬ ಹೋಯ್ತು. ಬರ್ತೀನಿ. ಅಮ್ಮ ತಟ್ಟೆ ತಂದಿಟ್ಕೊಂಡಾಯ್ತು, ಊಟ ಹಾಕ್ಬಾ ಅಮ್ಮ. ಅದೇ ಹೊಟ್ಟೆ ಹಸು ಬ್ಯಾಂಡ್ ಬಾರ್ತಾ ಇದೆ, ಬೇಗ ಊಟ ಬಡ್ದು ಬನ್ನಿ. ಬಂದೆ. ಊಟ ಹಾಕೋದು 1 ನಿಮಿಷ ತಡ ಆದ್ರೆ ಅದೆಷ್ಟು ಗಲಾಟೆ ಮಾಡ್ತೀರಾ? ಗೌರಿ ತಟ್ಟೆ ಕೊಡು. ಬೇಕಾದ್ರೆ ನೀವೇ ತಗೊಂಬ ಚಿಕ್ಕಪ್ಪ. ಅಯ್ಯೋ ಏನಿದೆ ಕೈಯೆಲ್ಲ ಸಗಣಿ ಮೆತ್ಕೊಂಡಿದೆ. ಎಲ್ಲ ಸುಳ್ಳು. ನನ್ ತಟ್ಟೆ ಕೊಡೋದಿಲ್ಲ. ನೀನು ನನಗೆ ತಟ್ಟೆ ತಂದ್ಕೊಡು, ನೀನ್ ತಟ್ಟೆ ಕೊಡ್ತೀನಿ. ನಾನೇ ನಿನ್ ಜವಾನಿ ಅಲ್ಲ, ಬೇಕಾದ್ರೆ ನೀನೇ ಹೋಗಿ ತಗೊಂಬ. ಸಾಕ್ ಮಾಡೆ. ಅವನು ನಿನ್ ಚಿಕ್ಕಪ್ಪ, ನೀ ತಂದೆ ಸ್ಥಾನದಲ್ಲಿರೋನು, ಸ್ವಲ್ಪ ಮರ್ಯಾದೆ ಇರ್ಲಿ. ಹೇಳಿದ್ಯಾ? ಮರ್ಯಾದೆ 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 ಅಂತ ಮರ್ಯಾದೆ. ಹೋಗಲ್ಲ ಹೋಗ ಗೌರಿ. ಅದ್ಗೆ ಗೌರಿನ ಹೀಗೆಲ್ಲ ನಾ ಚುಡಾಯಿಸಿದ್ರೇನೆ ನನ್ನ ಚಿಂದನ ಮೈ ಕತ್ತೋದು. ನೀವು ಬೇಜಾರ್ ಮಾಡ್ಕೋಬೇಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಹೊಟ್ಟೆಲೆಲ್ಲ ಗಡಬಡ ತಳಮಳ ಸಿಕ್ಕಾಪಟ್ಟೆ ಹಸಿತಾ ಇದೆ, ಬೇಗ ಬಿಡ್ಲಿ. ತಿಳ್ಕೋರೆ ಸಿದ್ದಮ್ಮ ಅನ್ನೋದು ನೋಡು. ಬೆಣ್ಣೆ ಕಾಫಿ ಸಿಕ್ಕ ನಿನ್ ತುಂಬಾ ಇಷ್ಟ ಅಲ್ವಾ? ಹಾಕೆ ಹಾಕು. ಬೆಣ್ಣೆಕಾಯಿ ತುಪ್ಪ, ಗಟ್ಟಿ ಮೊಸರು ಎಲ್ಲ ಹಾಕು. ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಳ್ಳಿ. ಕಾಲ್ ಕೆರ್ಕೊಂಡು ಜಗಳ ಆಡಿ ಊರ್ನೋದನ್ನೆಲ್ಲ ಹೊಡೆದು ನನ್ನ ಮಾನ ಮರ್ಯಾದೆ ತೆಗೆದಕ್ಕೆ ಅವನು ಶಕ್ತಿ ಬೆಳೆದಾನೆ. ಏಯ್ ಹಾಕೆ ಹಾಕು. ಏನು ಹೇಳ್ತಿದ್ದೀರಾ? ಏನಾಯ್ತು ನಿಮ್ಗೆ? ಸಂತೋಷ ಆಯ್ತು ಕಣೆ ಶಾರದಾ. ನಿನ್ ತಮ್ಮನಿಗೆ ಬುದ್ಧಿ ಹೇಳಿ ಶಿಸ್ತು ನಿಯಮ ಕಲ್ಸ್ಕೊಡಕ್ ನಿಮ್ ಕೈಲಿ ಆಗ್ತಾ ಇಲ್ಲ. ಇನ್ ಊರ್ನೋರ್ ಹೇಗ್ರೆ ಉದ್ಧಾರ ಮಾಡ್ತೀರಾ? ನಾಳೆಯಿಂದ ನಿಮ್ ಸ್ಕೂಲ್ ಕುರಿಗಳನ್ನು ಕಳಿಸ್ತೀನಿ, ಅವ್ರು ಪಾಠ ಮಾಡಿ ಅಂತ ಚಾಕುಡ್ಸಿದ್ರು. ಯಾರಣ್ಣ? ಇದುವರೆಗೆ ಊರಾಚೆ ಪುಂಡಾಟೆ ನಡೆಸಿದ್ದೀನಿ ನೀನು. ಈಗ ಜಮೀನ್ದಾರ್ ಮನೆ ಒಳಗ್ ನುಗ್ಗಿ ಹೊಡೆಯೋ ಧೈರ್ಯ ಬಂತನೋ ನಿನಗೆ? ಓಹೋ, ಅವ್ರು ಮಾತ್ರ ಒಬ್ಬ ಡಾಕ್ಟರ್ನ ಹಾಡಾಗಲ್ಲಿ ಹೇಳ್ಕೊಂಡು ದೌರ್ಜನ್ಯ ಮಾಡ್ತಿದ್ರೆ ಅದು ನೋಡ್ಕೊಂಡು ಸುಮ್ಮನಿರಕ್ ಹೇಳ್ತೀಯಾ? ರಾಜಾ, ನಿನ್ ಪಾಡಿಗೆ ನೀನ್ ಸುಮ್ಮನೆ ಹೇಳೋದ್ ಬಿಟ್ಟು ಊರಿಂದ್ರಗಡೆ ನಿನ್ಗ್ಯಾಕಪ್ಪ? ಶ್ರೀಮಂತನ ಎದುರು ಹಾಕೊಳ್ಳೋದು ಒಂದೇ, ಹುತ್ತದಲ್ಲಿ ಕೈ ಇಡೋದು ಒಂದೇ. ಈ ಕೆರೆ ಹಾವುಗಳಿಗೆಲ್ಲ ಹೆದರ್ಕೊಳ್ಳೋನಲ್ಲ ನಮ್ ಚಿಕ್ಕಪ್ಪ. ನಾಗ್ ಹಾವು ಗೊತ್ತಾ? ಮುಚ್ಚು ಬಾಯ್. ಸರಿ, ಈ ಚಿಕ್ಕ ವಿಷಯ ಯಾಕೆ ರಾಮಾಯಣ ಮಾಡ್ತೀರಾ? ಬನ್ನಿ ಊಟ ಮಾಡಿ. ಅವಮಾನದಿಂದ ನನ್ನ ಹೊಟ್ಟೆ ತುಂಬ ಹೋಗಿದೆ ಕಣೆ. ಆ ಅನ್ನನು ನಿನ್ನ ಮೈದನ್ಗೆ ಬಡಿಸು, ನಿನ್ನ ಸೊಬ್ಲಿ. ನೀವು ಯಾಕೆ ಹೋಗಿ ಊಟ ಮಾಡಿ. ನಮ್ಗೆ ಹೊಟ್ಟೆ ತುಂಬೋಯ್ತು. ಹಸು ಅಂತ ಬಂದ ತನ್ನ ತಿನ್ನೋಕ್ ಮುಂಚೆನೆ ಎದ್ದು ಓಡಿಸ್ಬಿಟ್ರಲ್ರಿ. ಹೇಳೋದೇನಿದ್ರಿ ಊಟ ಆದ್ಮೇಲೆ ಇಟ್ಕೋಬಾರ್ದಾಗಿತ್ತ? ರಾಜಣ್ಣ, ಇನ್ನೇನ್ ಗಲಾಟೆ ತನ್ನೋ? ಓ ಏನು? ನಮ್ಮ ಮಗುವಿಗೆ ಅರ್ಧ ಆಪರೇಷನ್ ನಡೆಸಿದ್ದಾಗ್ಲೇ ಜಮೀನ್ದಾರ ಕಡೆ ದಾಂಡಿಗರು ಬಂದು ಪುಂಡಾಟ ಮಾಡಿ ಡಾಕ್ಟರ್ ರಕ್ತ ಹಿಡಿದು ಎಳ್ಕೊಂಡು ಹೋಗ್ಬಿಟ್ರು. ಸಮಯಕ್ಕೆ ಸರಿಯಾಗಿ ನಮ್ ರಾಜ ಬಂದು ಡಾಕ್ಟರ್ ಕರ್ಕೊಂಡು ಬರ್ತಿದ್ರೆ ನನ್ನ ಮಗನ ಪ್ರಾಣನೇ ಬಗಿರೋದು. ಅದಕ್ಕೆ ಈ ಹಣ್ಣು ಹೂವನ್ನ ರಾಜನ ಕೊಟ್ಟು ಒಂದನೇ ಹೇಳೋಣ ಅಂತ ಬಂದ್ವಿ. ದಯವಿಟ್ಟು ಇದನ್ನ ರಾಜನ ಕೊಟ್ಬಿಡಿ. ರಾಜನಂತ ತಮ್ಮನ್ ಪಡೆಯೋಕೆ ತುಂಬಾ ಪುಣ್ಯ ಮಾಡಬೇಕು. ಬರ್ತೀವಿ. ನಮಸ್ಕಾರ. ಮಂಗಲಿರೋ ಮಾಣಿಕ್ಯ ನಮ್ ಚಿಕ್ಕಪ್ಪ ಅಂತ ಊರವ್ರಿಗೆಲ್ಲ ಗೊತ್ತು, ಮನೆಯವ್ರಿಗೆ ಮಾತ್ರ ಗೊತ್ತಿಲ್ಲ. ಕೇಳಿದ್ರೆ 20 ವರ್ಷದಿಂದ ಸಾಕ್ತಿದ್ದೀನಿ ಅಂತ ಜಂಬ ಮಾತ್ರ ಕೊಚ್ಕೋತಾರೆ. ಬಾರ ಊಟಕ್ಕೆ ಬಾರೋ. ನಾನ್ ಬರಲ್ಲ ಅಂದ್ರೆ ಈ ಕುರ್ಚಿ ಕೂರ್ಸ್ಬಿಡ್ತೀನಿ ನಿನ್ನ. ನನಗ್ ಬೇಡ. ಅಜ್ಜ ತಿಂತಾರೆ. ಕೋಪದಲ್ಲಿ ನೀವು ದೂರ್ವಾಸರು, ಹಠದಲ್ಲಿ ಅವನು ವಿಶ್ವಾಮಿತ್ರ. ತಪ್ಪು ಮಾಡಿರೋರು ನೀವು.
ಒಪ್ಕೊಂಡು ತಿನ್ಸಿ. ತಪ್ಪಾಯ್ತು ಚಂಪಪ್ಪ ರಾಜಪ್ಪ, ಬೇಗ ತಿನ್ಸಪ್ಪ ಶ್ಯಾಮಪ್ಪ. ಅಣ್ಣ ತಮ್ಮಂದ್ರ ಅನ್ಯಾಯ ಆಗಿದೆ. ಯಾವ ಚಿಕ್ಕ ಕೇಳಿದಪ್ಪ. ನಾನು ನಿನ್ ಜೊತೆ ಬರ್ತೀನಿ. ನನ್ ಜೊತೆನಾ? ನೀನ್ ಟ್ರ್ಯಾಕ್ಟರ್ ಕೂತ್ಕೊಂಡು ಊರೆಲ್ಲ ಸುತ್ಬೇಕು ಅಂತ ಆಸೆ ಚಿಕ್ಕಪ್ಪ. ನಾನು ಎಲ್ಲೆಲ್ಲೋ ನಾನು ಹೋಗ್ತೀನಿ. ಅಲ್ಲೆಲ್ಲ ಬರ್ತೀನಿ. ಸರಿ ಕೂತ್ಕೋ. ಆಟ ಮಾಡಿ. ಥ್ಯಾಂಕ್ ಯು ಚಿಕ್ಕಪ್ಪ. ಸರಿ ಇಲ್ಲೇ ಕೂತಿರು, ನಾನು ಹೋಗಿ ಸಾವುಕಾರ ನೋಡ್ಕೊಂಡು ಬಂದ್ಬಿಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಬಾಪ ಬಾ. ಪರವಾಗಿಲ್ಲ. ನನಗೆ ರೋಡ್ ಮಾಡಿದ ಬಾಡಿಗೆ 7,300 ರೂಪಾಯಿ ಕೊಟ್ಬಿಡೋಣ ಅಂತ ಬಂದೆ. ಮುಂದಿನ ಕೂಲಿ ಯಾವಾಗ ಅಂತ ಕೇಳಿದ್ರು. ಈಗ ತೆನೆಯಲ್ಲಿ ಹಾಲು ತುಂಬಿದೆ, ಇನ್ನೂ 10-15 ದಿವಸ ಆಗುತ್ತೆ. ಅಲ್ಲ ರಾಜ, ಇದು ನಿಧಾನವಾಗಿ ತಂದು ಕೊಡಬಹುದಾಗಿತ್ತು. ಏನು ಅವಸರ ಇತ್ತು? ನಿಮ್ಗೆ ಅವಸರ ಇಲ್ದಿರ್ಬೋದು ಸರ್, ಆದ್ರೆ ಕಂಡೋರ್ ಒಡವೆ ನನಗೆ ಬೆಂಕಿ ಇದ್ದಾಗೆ. ಅದ್ರ ಕಾವು ನನಗೆ ತಡ್ಕೊಳಕ್ಕಾಗೋದಿಲ್ಲ. ಹಾಗೆ ನಿನಗೆ ಕೊಡ್ಬೇಕಾದ 3,000 ರೂಪಾಯಿ ನೀನ್ ತಗೊಳತ್ತಾನೆ. ಆ ರೀತಿ ನಾನೇ ತಗೊಳ್ಳೋ ಅಭ್ಯಾಸ ನನ್ಗಿಲ್ಲ ಸರ್. ಏನಿದ್ರು ನೀವೇ ಕೊಡ್ಬೇಕು, ನಾನು ತಗೋಬೇಕು. ಅದೇ ನನ್ನ ಪದ್ಧತಿ. ಗೊತ್ತಪ್ಪ, ನನಗೊಬ್ಬನಿಗೆ ಮಾತ್ರ ಏನು, ಇಡೀ ಊರಿಗೆ ಗೊತ್ತು ನೀನ್ ಎಂಥವನು ಅಂತ. ತಗೋ 3,000 ರೂಪಾಯಿ. ನಿಲ್ಸಯ್ಯ, ಹಾಗೆ ಹೋಗಿದ್ದು ಈಗ ಕಿತ್ಕೊಂಡ್ ಬರ್ತಿದೆ. ನಮ್ ಚಿಕ್ಕಪ್ಪ ಇಲ್ಲೇ ಸಾವುಕಾರ ಮನೆಗೆ ಹೋಗಿದ್ದಾರೆ. ಬಂದ ತಕ್ಷಣ ಟ್ರ್ಯಾಕ್ಟರ್ ತೆಗಿತಾರೆ. ಅಲ್ಲಿ ತನಕ ಸ್ವಲ್ಪ ಸುಮ್ನೆ ಇರೋ. ಅವ್ನ್ ಬರೋವರೆಗೂ ನಾವು ಹೀಗೆ ನಿಂತಿರ್ಬೇಕೇನು? ಇರೋಕ್ಕಾಗದೆ ಇದ್ರೆ ಹಾಗೆ ಹೊಂಗೆ ಮರದ ಸಾಲಲ್ಲಿ ಸುತ್ತಾಡ್ಕೊಂಬ. ಗಾಳಿ ಕುಡಿದ್ರೆ ದೇಹಕ್ಕೂ ಒಳ್ಳೇದು. ಏನಂದ್ರೆ? ಏನಾಯ್ತು ಗೌರಿ? ಏನಂತ ಗಲಾಟೆ? ಈ ಮಹಾರಾಣಿ ಮೆರವಣಿಗೆ ಬಂದ್ಬಿಟ್ಲು ಅಂತ ನಿನ್ ಟ್ರ್ಯಾಕ್ಟರ್ ತೆಗಿಬೇಕಂತೆ. ಸುಮ್ಮನಿರೋ, ತಪ್ಪು ನಮ್ದೆ. ಕೈದು ತಪ್ಪಿರ್ಕೋಬೇಡಿ, ಟ್ರ್ಯಾಕ್ಟರ್ ತೆಗಿತೀನಿ. ಈಗ ದಾರಿ ಮಧ್ಯೆ ಟ್ರ್ಯಾಕ್ಟರ್ ನಿಲ್ಸ್ ಹೋಗಿದ್ಯಲ್ಲ, ರಸ್ತೆ ನಿಮ್ಮ ಅಪ್ಪಂದೇನೋ? ಏನು ನಿಮ್ಮಪ್ಪಂದೇನೋ? ಈ ರಸ್ತೆ ನಿಮ್ಮಪ್ಪಂದೇನೆ? ಹೋಗಲ್ಲೇ. ವಾಟ್? ಲೇ, ನನ್ನ ಏನೇ ಹೋಗಿ ಅಂತೀಯಾ? ಅಮ್ಮನ್ ಯಾರು ಅಂತ ತಿಳ್ಕೊಂಡಿದ್ಯಾ? ಗೊತ್ತಿದೆ, ಮಹಾರಾಜನ್ ಮೊಮ್ಮಕ್ಕಳು ಅಂತ. ಅಷ್ಟ್ರಾಲ್ ಒಬ್ಬ ಹಳ್ಳಿ ಹುಡುಗಿಗೆ ಇಷ್ಟೊಂದು ದುರಹಂಕಾರನ? ನೀನು ದಿಲ್ಲಿ ಹುಡುಗಿನ? ಹಾಗಾದ್ರೆ ಹಳ್ಳಿಗೆ ಯಾಕೆ ಬಂದೆ? ಗಲ್ಲಿ ಗಲ್ಲಿ ಸುತ್ತಕ್ಕೆ. ಏನಂದೆ? ಮುಷ್ಟಿಯಿಂದ ಒಂದು ಗುದ್ದದ ಅಂದ್ರೆ ಮೂತಿಲಿರೋ 32 ಹಲ್ಲು ನೆಟ್ಟಿಗೆ ನೆಲ ಮುಟ್ಟಬೇಕು. ನೀವು ಊರ್ ಜಮೀನ್ದಾರರ ಮಕ್ಕಳಿಗೆ ಬಾಯಿ ಬಂದಾಗಂತೀಯ? ಕಸ ತಿನ್ನೋ ಕಟ್ಟೆಗಳಿಗೆ ಎಷ್ಟಿರ್ಬೇಕಾದ್ರೆ ಹಿಟ್ಟು ತಿನ್ನೋ ಗಂಡಸಿಗೆ ಎಷ್ಟಿರ್ಬೇಕು. ಇನ್ನೊಂದ್ಸಲಿ ಮರ್ಯಾದೆ ಬಿಟ್ಟೇನಾದ್ರೂ ಮಾತಾಡಿದ್ರೆ ಬೀದಿಯನ್ನು ಕೂಡ ನೋಡೋದಿಲ್ಲ, ಅವ್ರದ್ದು ಚಿಂದಿ ಮಾಡ್ಬಿಡ್ತೀನಿ. ಕಂಡಿದ್ದೀನಿ ನೀನ್ ಗಂಡಸ್ತಾನ? ಓಹೋ, ಇವನ್ ಮಹಾ ದೊಡ್ಡ ಗಂಡು. ನಮ್ ಚಿಕ್ಕ ಯಜಮಾನ್ರನ್ನ ಬಿಟ್ರೆ ನಿನಗೆ ಬಂದ ಬ್ರೇಕ್ ಹಾಕ್ಬಿಡ್ತಾರೆ. ಇವತ್ತು ಟೆನ್ಷನ್ ಆಗಿಲ್ಲ, ನಡೀರಿ. ಮುಚ್ಚಿನ ಮಗಳೇ, ಬಾರಯ್ಯ ಸೀತಾಪತಿ. ನೋಡ್ದೇನಯ್ಯ, ನನ್ನ ಮಗ ನಿನ್ನ ಮಗಳ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾನಂತ ಹೇಳಿದ್ರು ಹೆದರ್ಕೊಂಡು ಸಾಯ್ತಾ ಇದೆಯಲ್ಲ. ಏನಮ್ಮ ಗೀತಾ, ಚೆನ್ನಾಗಿದೆಯೇನಮ್ಮ? ಏನ್ ಚೆನ್ನಾನೋ, ಹೋಗಮ್ಮ. ಏನಮ್ಮ ಇದು? ಮಲ್ಲಿಗೆ ಹೂವಿನ ಸದಾ ಅರಳಬೇಕಾಗಿತ್ತು ಈ ನಿನ್ ಮುಖ ಈಗ ಬಾಡ್ ಹೋಗಿದೆ. ಬರುವಾಗ ದಾರಿಲ್ಲ ತಕರಾರು. ನಮ್ಮ ಮಕ್ಕಳ ಹತ್ರ ತಕರಾರು ಮಾಡೋ ಧೈರ್ಯ ಈ ಊರಲ್ಲಿ ಯಾರಿಗಿದೆಯೋ? ಆ ಟ್ರ್ಯಾಕ್ಟರ್ ಓಡಿಸ್ತಾನಲ್ಲ ಅವನು. ಸ್ವಲ್ಪ ನನ್ ಕೈ ಹಿಡ್ಕು. ನನಗೆ ಬರ್ತಾ ಇರೋ ಕೋಪದಲ್ಲಿ ನಾನು ಏನ್ ಮಾಡ್ತೀನೋ ಅಂತ ನನಗೆ ಅರ್ಥ ಮಾಡ್ತಾ ಇದ್ದ. ಕಬ್ಬನ ಕೈನಲ್ಲಿ ಇಟ್ಕೊಳ್ಳಿ, ಎಲ್ಲ ಕಡೆ ಹೋಗುತ್ತೆ. ಬಾಯಿ ರಾಜ, ಅವತ್ತು ನನ್ನ ಹತ್ರ ತರಲೆ ಮಾಡಿದೆ, ಇವತ್ತು ನಮ್ಮ ಮಕ್ಕಳ ಹತ್ರ ತಕರಾರು ಮಾಡಿದೀಯಾ? ಇನ್ನನ್ ಸುಮ್ಮನೆ ಬಿಡಲ್ಲ. ನಿಮ್ಮ ಹತ್ರ ಅವನ್ದೇನ್ ತರಲೆ?
ಅದೇ ಆ ಫ್ಯಾಕ್ಟ್ರಿ ವಿಷಯ. ಕೈಗೆ ಬಂದದ್ದು ಬಾಯಿಗೆ ಬರ್ದಂಗ್ ಮಾಡ್ಬಿಟ್ಟ. ನೀವೇನ್ ಯೋಚನೆ ಮಾಡ್ಬೇಡಿಪ್ಪ, ಅದ್ರ ಅಪ್ಪನಂತ ಹೊಸ ಐಡಿಯಾ ತಂದಿದ್ದೀನಿ. ಅದನ್ನೇನಾದ್ರೂ ಶುರು ಮಾಡಿದ್ರೆ ಕಣ್ಣು ಮುಚ್ಕೊಂಡು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಏನು ಇಂದ್ರಜಾಲ ಏನಾದ್ರು ಕಲ್ತ್ಕೊಂಡ್ಬಿಟ್ಟಿದ್ದೀನಾ? ಇದೇನು ಗೊತ್ತಾ ಚಿಕ್ಕಪ್ಪ? ಬಿಳಿ ಪೌಡ್ರು. ಇದು ಬರೀ ಬಿಳಿ ಪೌಡರ್ ಅಲ್ಲ, ಇದನ್ನ ನೀರಿನಲ್ಲಿ ಬೆಚ್ಚ ಕುಡಿದ್ರೆ ಸಖತ್ತು ಮತ್ತೆ ಇರುತ್ತೆ. ಸುತ್ತಮುತ್ತ ಎಲ್ಲೂ ಸಿಗಲ್ಲ, ಪಟ್ಟಣದಲ್ಲಿ ಮಾತ್ರ ಬಹಳ ಫೇಮಸ್. ನಾನು ಈಗಲೇ ಹೋಗಿ ಊರಿನವ್ರಿಗೆಲ್ಲ ಹೇಳ್ಕೊಂಡು ಬರ್ತೀನಿ. ಬಾಯಿ ಮುಚ್ಕೊಂಡು ಬಿದ್ದಿರೋ ಛತ್ರಿ ನನ್ನ ಮಗನೇ. ಅಪ್ಪ, ಇದನ್ನ ತುಂಬಾ ಸುಲಭವಾಗಿ ತಯಾರು ಮಾಡಬಹುದು. ಅದಾಗೋದಿಲ್ಲಪ್ಪ. ಆ ರಾಜ ಈ ಊರಿನಲ್ಲಿ ಇರೋವರೆಗೂ ನಮ್ ಬೇಳೆ ಕಳೆ ಏನು ಬೇಯೋದಿಲ್ಲ. ಯಾಕೆ ಬೇಯಲ್ಲ? ನಾನ್ ಬೇಯಿಸ್ತೀನಿ, ಕಾದು ನೋಡಿ. ಈಗಲೇ ವಯಸ್ಸಾಯ್ತು, ಇನ್ನೆಲ್ಲಪ್ಪ ಕಾದ್ ನೋಡೋದು. ನೀನ್ ತಂದಿರೋ ಪೌಡ್ರ್ ನನ್ಗೂ ಸ್ವಲ್ಪ ಕೊಡೋಣ. ನಿನಗ ನೀವ್ಯಾಕೆ? ಕೋಟಿಗೆ ಹೆಂಡ ಕುಡ್ಸ್ ಹಾಗೆ ಅಂತಾರಲ್ಲ, ಅದ್ ಹೇಗಿರುತ್ತೆ ಅಂತ ಹಳ್ಳಿ ಜನಕ್ಕೆ ಕುಡ್ಸಿ ನಾನ್ ನೋಡಿ ಸಂತೋಷ ಪಡ್ಬೇಕು. ನಮ್ಮ ಅಪ್ಪನ ವಿರುದ್ಧವಾಗಿ ಸೈನ್ ಹಾಕಿದ ಗುಗ್ಗುಗಳಿಗೆಲ್ಲ ಬುದ್ಧಿ ಬರ್ಲಿ. ತಗೋ ಗುಡ್ಸು ಗುಡ್ಸು. ರಮಣ, ಯಾಕೆ ಮರ ತಗೊಂಡು ಅಳ್ತಾ ಇದೀಯಾ? ಯಾಕಣ್ಣ ಎಣ್ಣೆಗಿಣ್ಣೆ ಹೊಡೆದಿದ್ದೀಯಾ? ಮರನ ನನ್ ತಪ್ಕೊಂಡೈತೆ, ಬಿಡಲ್ಲ ಅಂತೈತೆ, ಒಂದು ಬೀಳ್ತಣ್ಣ. ಮರಣ್ಣ ಮರಣ್ಣ, ಎಣ್ಣೆ ಹಾಕಿರೋ ಸೋಮಣ್ಣನ ಬಿಟ್ಬಿಡೋಣ. ಬಿಟ್ಬಿಡ್ತು. ಕಾಪಾಡ್ದೆ ಕಣಣ್ಣ, ಕಾಪಾಡ್ದೆ ಕಣಣ್ಣ, ಕಾಪಾಡ್ದೆ. ಏನಯ್ಯ ಇವನ್ಗೆ? ನಿಮಗೇನಾಯ್ತಣ್ಣ? ಅಣ್ಣ, ನನಗೇನ ರೋಗ ಬಂದ್ಬಿಡೈತೆ ಕಣಣ್ಣ. ಬೇಡಿಲ್ಲ, ಎಷ್ಟು ಹೇಳಿದ್ರು ಹೊಗೆನೇ ಬರ್ತಾ ಇಲ್ಲ. ಬೀಡಿನೇ ಹಚ್ಚಿಲ್ವಲ್ಲೋ? ವಾಸಿ ಆಗ್ಬಿಡ್ತು, ನನಗ್ ಬಂದಿರೋ ರೋಗ ವಾಸಿ ಆಗ್ಬಿಡ್ತು. ಅಣ್ಣ, ನೀನ್ ಡಾಕ್ಟರ್ ಆಗಿದ್ಯಾ ಕಣ? ಡಾಕ್ಟ್ರು ಅವನಿಗೇನಾಯ್ತಪ್ಪ? ನಿನಗೇನಾಯ್ತಪ್ಪ? ಮನೆಗೆ ಹೋಗ್ಬೇಕು, ಈ ಸಮುದ್ರ ಅಡ್ಡ ಬಂದ್ಬಿಟ್ಟೈತೆ. ಇದು ಸಮುದ್ರ ಅಲ್ಲ ಕಣೋ, ಕಮಂಗಿ. ನಿನ್ನ ತಲೆ ತುಂಬಿದೆಯಲ್ಲ ಅದೇ ಮಣ್ಣು. ಇಳಿ. ನನ್ನ ಸಮುದ್ರ ದಾಟಿಸ್ಬಿಟ್ಟೆ. ನೀ ಶ್ರೀರಾಮ ಕೆಲಸ, ನಾನು ಆಂಜನೇಯ. ಸೀತಾಮಾತೆ ಆಧಾರದಲ್ಲವಳೆ. ಎಲ್ರು ಯಾಕೆ ಹೀಗಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ನಮ್ಮ ಯಜಮಾನ್ರು ಮಗಳು ಒಂದು ಔಷಧಿ ಕೊಟ್ರು, ಕುಡ್ದು ಮೈಯೆಲ್ಲ ಹತ್ತಿ ಆದಂಗಾಗೋಯ್ತು. ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತು ಹೊಸದಾದ ಔಷಧಿ. ರೋಹಿಣಿ, ಕಾಮಿನಿ, ನನ್ನ ಸ್ನೇಹಿತರಿಗೆಲ್ಲ ಅಮೃತಪಾನ ಮಾಡ್ತೀಯ ಅಲ್ಲ? ಮೊದಲು ನೀನ್ ಕುಡಿದು ಸುಖದ ಸುಪ್ಪತ್ತಿಗೆ ತೇಲಾಡ್ಬೇಕು, ಆಮೇಲೆ ನಾನು. ಅಯ್ಯೋ ಬೇಡ, ನನಗ್ ಬೇಡ ಬೇಡ ಅವ್ರು ಹೇಳಿ ಕೇಳಿಸ್ತಿಲ್ವಾ? ಬೇಡ, ಪ್ಲೀಸ್ ಪ್ಲೀಸ್ ಕುಡಿಸ್ಬೇಡ ಅದ್ನ. ಕುಡಿ 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 ಕುಡಿ. ಈಗ ನೀನ್ ಕುಡಿಬೇಕು, ಇಲ್ಲ ಕುಡಿಲೇಬೇಕು. ಕುಡಿಬೇಕು. ಅದೆಲ್ಲ ಚೆನ್ನಾಗಿರಲ್ಲ. ಕುಡಿತೀನಿ ಕುಡಿತೀನಿ ಕುಡಿತೀನಿ. ಆಯ್ತು ಆಯ್ತು, ಕುಡಿತೀನಿ ಕುಡಿತೀನಿ ಕುಡಿತೀನಿ.